ನನ್ನ ಕೈಯಲ್ಲಾಗ್ಲಿ ನನ್ನ ಹೃದಯದಲ್ಲಾಗ್ಲಿ ಸೇವಂತಿ ಬಿಟ್ರೆ ಇನ್ಯಾರಿಗೂ ಜಾಗ ಇಲ್ಲ. ಇದೊಂದು ಕ್ಷಣನೂ ನನ್ನ ಕೈಯಲ್ಲಿ ಇರಬಾರ್ದು. ತೊಳ್ಕೊಂಡ್ಬಿಡ್ಬೇಕು. ಹಾಳದ್ದು ಹೋಗ್ತಾನೆ ಇಲ್ಲ. ಮತ್ ಯಾವ ಜನ್ಮದ ಪಾಪನೋ ಹೀಗೆ ಅಂದ್ಕೊಂಡಿದೆ. ಆಸಿಡ್ ಹಾಕಿ ಕೈ ಸುಟ್ಕೊಂಡ್ಬಿಡೋಣ ಅನಿಸ್ತಾ ಇದೆ. ಈ ಕರ್ಮನ ಕಳ್ಕೊಳ್ಳೋದಾದ್ರೂ ಹೇಗೆ? ಏನ್ ಮಾಡ್ಲಿ? ಅರ್ಜುನ್ ಮೀರಾ ಮದ್ವೆನ ಮುರಿಬೇಕು. ನಿಮ್ಮತ್ಗೆ ಸೇವಂತಿನ ಕಾಪಾಡ್ಬೇಕು. ಆಗುತ್ತಲ್ವಾ? ನಿನ್ ಕೈಲಿ ಕೆಲಸ ಆಗುತ್ತಲ್ವಾ? ಅರ್ಜುನ್ ಸೇವಂತಿನ ಮತ್ತೆ ನೀನ್ ಹೇಗ್ ಒಂದ್ ಮಾಡ್ತೀಯೋ ಆ ಜೋಡಿನ ಯಾವ ಕಣ್ ತುಂಬ ನೋಡ್ತೀನೋ ಗೊತ್ತಾಗ್ತಿಲ್ಲ. ಇಷ್ಟು ದಿನ ನನ್ನ ಫ್ರೆಂಡ್ ಮಗಳು ಅಂತ ಹೇಳ್ತಿದ್ದ ಅಮ್ಮನೇ ಈ ಮದ್ವೆ ನಿಲ್ಸ್ಬಿಡು ಅಂತ ಬಂದು ನನ್ನ ಹತ್ರ ಕೇಳ್ಕೊಳ್ತಾ ಇದ್ದಾರೆ. ಆದ್ರೆ ಈ ಅರ್ಜುನ್ಗೆ ಬುದ್ಧಿ ಬರ್ತಿಲ್ವಲ್ಲ. ಯಾವಾಗ ಬರುತ್ತೋ ಈ ಮದ್ವೆಯಿಂದ ಏನೇನು ಅನಾಹುತಗಳಾಗುತ್ತೋ ಎಲ್ಲ ದೇವ್ರಿಗೆ ಗೊತ್ತು. ಒಳಗ್ ಬರ್ಬೋದಾ? ಬಾ. ಏನು, ನನಗೆ ಆಕ್ಸಿಡೆಂಟ್ ಆಗಿರೋ ಸುದ್ದಿ ಕೇಳಿ ನೀನು ತುಂಬಾ ಖುಷಿಯಾಗಿರ್ಬೇಕಲ್ವಾ? ಹೇಗಿದ್ದಾನೆ, ಬದುಕಿದಾನೋ ಸತ್ತಿದಾನೋ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದ್ಯಾ? ನಿಜ ಹೇಳ, ನಿನಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ನನಗೇನು ಬೇಜಾರಿಲ್ಲ. ಬಟ್ ಅದ್ರಲ್ಲಿ ಖುಷಿ ಪಡುವಷ್ಟು ನೀಚ ನಾನಲ್ಲ. ನಾನಿಲ್ಲಿ ಬಂದಿರೋದೇ ಬೇರೆ ವಿಷಯ ಕೇಳಕ್ಕೆ. ಏನದು? ಪ್ರಿಯಾ ಹತ್ರ ಮಾತಾಡಬೇಕು, ಅವಳ ನಂಬರ್ ಕೊಡು. ಇಷ್ಟು ದಿನ ಯಶೋಧ ಅತ್ತೆದಾಯ್ತು, ಈಗ ನೀನಾ? ಯಾಕೆ? ಅವಳು ನೆಮ್ಮದಿಯಾಗಿರ್ಬೇಕು, ಪೂರ್ತಿಯಾಗಿ ರಿಕವರ್ ಆಗಬೇಕು ಅನ್ನೋ ಮಿನಿಮಮ್ ಕೇರ್ ಕೂಡ ನಿಮ್ಗಿಲ್ವಾ? ಏನನ್ಕೊಂಡಿದ್ದೀರಾ ನೀವೆಲ್ಲರೂ? ಅವಳು ಈ ಮನೆ ಸೊಸೆ. ನಿನ್ನ ಹೆಂಡತಿಗೆ ಎಷ್ಟು ಹಕ್ಕಿದ್ಯೋ ಅವಳಿಗೂ ಕೂಡ ಈ ಮನೇಲಿ ಅಷ್ಟೇ ಹಕ್ಕಿದೆ. ಏನೋ ಅವಳು ಟೈಮ್ ಸರಿ ಇಲ್ಲ,
ಅವಳು ಹೆಲ್ತ್ಗೋಸ್ಕರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅಲ್ಲಿ ಹೋಗಿರ್ಬೋದು. ಅಂದ ಮಾತ್ರಕ್ಕೆ ನೀವೆಲ್ಲರೂ ಅವಳ ವಿಷಯದಲ್ಲಿ ಆಟ ಆಡ್ಬೋದು ಅನ್ಕೊಂಡಿದ್ದೀರಾ? ಹಲೋ ಒಂದ್ ನಿಮಿಷ. ನಾನು ಏನಕ್ಕೆ ಬಂದಿದ್ದೀನಿ, ಯಾವ ವಿಷಯಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಳ್ತಾನೆ ನಿನ್ನಷ್ಟಕ್ಕೆ ನೀನೇ ಎಗರಾಡ್ತಿದ್ಯಲ್ಲ. ಅದೇನ್ ವಿಷಯ ಅಂತ ಮೊದಲು ನನ್ನ ಹತ್ರ ಹೇಳು, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ನೀನು ಅವಳ ಜೊತೆ ಮಾತಾಡ್ಬೋದಾ ಬೇಡವಾ ಅಂತ. ಅಯ್ಯೋ ದೇವ್ರೆ,